ದೇವರಾಜ್ ಅವರು ಸರ್ ಸಾಧನೆ ಅಂತ ದಾಖಲೆ ಮುಗಿದಿದ್ದಾರೆ ಸರ್. ಹೌದು, ಮುರಿದಿದ್ದಾರೆ. ಅತಿ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಡುವ ಮುಖೇನ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ರಾಜಕೀಯ ಜೀವನದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ಹಾರೈಸ್ತೀನಿ ಅಷ್ಟೇ. ಇದು ಬಳ್ಳಾರಿ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಬಳ್ಳಾರಿ ಪ್ರಕರಣದ್ದು ನಿಮಗೆ ಎಲ್ರಿಗೂ ಗೊತ್ತು. ಜನಾರ್ದನ್ ರೆಡ್ಡಿ ಯಾವ ಥರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಚೆನ್ನಗಪ್ಪನವ್ರ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ಚೆನ್ನಗಪ್ಪನವ್ರ ದುಡ್ಡು ಮುಂದೆ ಇಟ್ಕೊಂಡು ಕೂತ್ಕೊಂಡು ಇರೋ ಥರ ಮಾಡಿ ನಿಮಗೆಲ್ಲ ಪೇಪರ್ನವ್ರಿಗೆ ಬಳ್ಳಾರಿ ಬನ್ನಿ ತೋರಿಸ್ತೀನಿ ಅಂತೇಳಿ ಫೇಕೆಲ್ಲ ಮಾಡಿ ಅವ್ರ ಮೇಲೆ 100 ಕೋಟಿ ಅಪಾದನೆ ಎಲ್ಲ ಹೊರಿಸಿದ್ದಂಥ ವ್ಯಕ್ತಿ ಅವನು ಉಳ್ಕೊಳಕ್ಕೋಸ್ಕರ ಏನು ಯಾರು ಮೇಲೆ ಬೇಕಾದರೂ ಅಪಾದನೆ ಮಾಡ್ತಾರೆ ಮತ್ತು ಏನು ಬೇಕಾದರೂ ಸುಳ್ಳು ಹೇಳೋ ವ್ಯಕ್ತಿ ಅವನು ಹಿಂದೆ ರಾಮುಲನ್ನೇ ಬೈತಿದ್ದ, ಅವ್ರ ಅಣ್ಣನ್ನೇ ಬೈತಿದ್ದ. ಅವನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡೋ ಅಂಥ ವ್ಯಕ್ತಿ ಎಲ್ಲೋ ರೋಡಲ್ಲಿ ಕಟ್ತೀಗ ನಮ್ಮನೆ ಮುಂದೆ ಕಟ್ತಾರೆ, ಕಟ್ಮಾಡಿ ಅಂತ ಹೇಳೋಕ್ಕಾಗುತ್ತಾ? ಇವ್ರಿಗೆ ಅದರಿಂದ ಆಗ್ತಿದ್ದ ನೋವೇನೈತೆ ಬೇಕು ಅಂತ ಹೇಳ್ಬಿಟ್ಟು ಇವನು ಬಳ್ಳಾರಿಲಿ ಅಸ್ತಿತ್ವ ಕಳ್ಕೊಂಡಕ್ಕೋಸ್ಕರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ ಅಷ್ಟೇ. ಈ ಘಟನೆಯಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತ ಆಗಬಾರ್ದಾಯಿತು ನೋಡಿ. ಅವರಿಗೆ ದುಡ್ಡಿನ ಹಾಂಭಾವ ಜಾಸ್ತಿ ಇದೆ. ಅವ್ರಿಗೆ ನಿರಾಯಾಸವಾಗಿ ದುಡ್ಡು ಬಂದುಬಿಡ್ತಲ್ಲ. ಒಬ್ಬ PC ಮಗ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದುಬಿಟ್ರೆ ಈ ಥರ ತಲೆನಿಲ್ಲಲ್ಲ. ಅಧಿಕಾರ ಬಂತು ಅಂತಂದರೆ ನಾವೆಲ್ಲರೂ ತಗ್ಗಿ ಬಗ್ಗಿ ಹೋಗ್ಬೇಕು. ಈಗ ಇವರಿಗೆ ಅಧಿಕಾರ ಹಣ ಎರಡೂ ಸಿಕ್ಕಿರೋದ್ರಿಂದ ದುರಹಂಕಾರ ಜಾಸ್ತಿಯಾಗಿ ಇದು ಸಾಮಾನ್ಯ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಇವನಿಗೆ ಈಗ ನೋಡಿ, ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಸತ್ಯ ಪರಿಶೀಲನಾ ಸಮಿತಿ ನೇಮಿಸಿತ್ತು. ಆ ಸಮಿತಿ ವರದಿ ಕೊಡ್ತಾ ಇತ್ತು. ಅವನು ಅತಿಕ್ರಮ ಪ್ರವೇಶ ಮಾಡಿ ಆಂಧ್ರದಿಂದ ಬಂದು ಕರ್ನಾಟಕದ ನೆಲದಲ್ಲಿ ಅವನು ಗಣಿಗಾರಿಕೆ ಮಾಡ್ಯವನಿ ಅಂತ ಹೇಳ್ಬಿಟ್ಟು ಇವನ ಮೇಲೆ ಎಷ್ಟು ಕೇಸವೆ. ಇವನು ಜೈಲಿಗೆ ಹೋದ ಮನುಷ್ಯ. ಇವನು ಬಂದು ದೊಡ್ಡ ವೇದಾಂತಿ ಥರ ಇವನು ಜೈಲಾಗಿದ್ದವನು ಬಂದು ಇಲ್ಲಿ ಹೊರಗಡೆ ಮಾತಾಡ್ತಾನೆ. ಇವನಿಗೆ ಮಾನ ಮರ್ಯಾದೆ ಇದ್ದರೆ ಅಚ್ಚುಕಟ್ಟ ಮನೇಲಿರಬೇಕು, ಈಚೆಗೆ ಬರಬಾರ್ದು. ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲದ ಮನುಷ್ಯ ಇವನು ಅದು ಹೆಂಗೆ ಸಾರ್ವಜನಿಕ ಜೀವನದಲ್ಲಿ ಜನ ಇವನಿಗೆ ಮಾನ್ಯತೆ ಕೊಡ್ತಾರೋ ಗೊತ್ತಿಲ್ಲ. ಇಂಥವ್ರನ್ನೆಲ್ಲ ಉಗಿದು ದೂರ ಇಡಬೇಕು ಜನ. ಇವರೆಲ್ಲ ಸಮಾಜ ಕೆಡಿಸ್ತಕ್ಕಂಥ ನೀತಿಗೆಟ್ಟು ಜನ ಇವರೆಲ್ಲ ರಾಜಕಾರಣಕ್ಕೆ ಬಂದು ಇವರೆಲ್ಲ ರಾಜಕಾರಣನೇ ಹೊಲಸು ಮಾಡ್ತಾವ್ರಷ್ಟೆ. ಥ್ಯಾಂಕ್ ಯು. ಉದ್ದೇಶಪೂರ್ವಕವಾಗಿ ಹೌದು, ಇದು ಉದ್ದೇಶಪೂರ್ವಕವಾಗಿ ಆಗಿರೋ ಘಟನೆನೇ. ಈಗ ಅವರು ವಾಲ್ಮೀಕಿ ಸ್ಟ್ಯಾಚ್ಯೂ ಮಾಡ್ತಾವ್ರೆ. ಅದಕ್ಕೆ ನಮ್ಮ ಮುಖಂಡರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಹೋಗ್ತಾರೆ, ಲೀಡರ್ಗಳೆಲ್ಲ ಹೋಗ್ತಾರೆ. ಅವರೆಲ್ಲ ಫೋಟೋ ಹಾಕೋದು ಸಹಜವಾಗಿ ಆಗ್ತಕ್ಕಂಥದ್ದು, ಬ್ಯಾನರ್ ಹಾಕ್ತಕ್ಕಂಥದ್ದು. ಇವನಿಗೇನು ಹಾಕ್ಬೇಕಾಯ್ತೆ? ಇವನು ಮನೆ ಮುಂದೆ ಹಾಕ್ಬಾರ್ದು ಅಂತಂದ್ರೆ ಏನು? ಇವ್ರ ಮನೆ ರೋಡೆಲ್ಲ ಇವ್ರು ಅಪ್ಪನ ಹಾಸ್ತ. ಈ ಥರ ದುರಹಂಕಾರಗಳನ್ನೆಲ್ಲ ಮಾಡಬಾರ್ದು. ಹಣ ಇದ್ದರೆ ಬಡವ್ರಿಗೆ ಸಹಾಯ ಮಾಡಲಿ, ಬಡವ್ರಿಗೆ ಹಂಚಲಿ. ಎಷ್ಟು ಜನ 3 ಹೊತ್ತು ಊಟ ಇಲ್ದಾರವ್ರೆ, ಎಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸ ಅರ್ಧದಲ್ಲೇ ನಿಲ್ಲಿಸ್ತಕ್ಕಂಥವ್ರೆ, ಅಂಥವ್ರಿಗೆಲ್ಲ ದಾನ ಮಾಡಲಿ. ಅದನ್ನು ಬಿಟ್ಬಿಟ್ಟು ದುರಹಂಕಾರವಾಗಿ ಯಾರನ್ನೋ ಗುಂಡಾಗಳಿಕೆ ಮಾಡೋ ಸರಿ ಇಲ್ಲ.